ಸ್ನೇಹಿತರೆ, SATS MDM ಆ್ಯಪ್ನಲ್ಲಿ MDM ಬೆನಿಫಿಷರೀಸ್ ಅಂದರೆ ಮಧ್ಯಾಹ್ನ ಉಪಹಾರ ಮಾಡಿ ಸೇವಿಸಿದ ವಿದ್ಯಾರ್ಥಿಗಳ ಬೆನಿಫಿಷರೀಸ್ ಫಲಾನುಭವಿ ಮಕ್ಕಳ ಹಾಜರಾತಿಯನ್ನು ಫಿಲ್ ಮಾಡಲಿಕ್ಕಾಗಿ SATS MDM ಆ್ಯಪನ್ನು ಓಪನ್ ಮಾಡಿದ್ದೇನೆ. MDM ಬೆನಿಫಿಷರೀಸ್ ಮೇಲೆ ಕ್ಲಿಕ್ಕನ್ನು ಮಾಡ್ತೇನೆ. ಸೊ ಈಗ ಬೆನಿಫಿಷರೀಸ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ಟ್ಯಾಂಡರ್ಡ್ ತೋರಿಸುತ್ತೆ. ಈ ಸ್ಟ್ಯಾಂಡರ್ಡ್ ಅಟೆಂಡೆನ್ಸ್ ಫಿಲ್ ಮಾಡೋದು ಫಿಲ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ನೋಡ್ಬೋದು ಇಲ್ಲಿ ಅಟೆಂಡೆನ್ಸ್ ಅಂತಕ್ಕಂಥ ಒಂದೇನೊಂದು ಚೆಕ್ ಬಾಕ್ಸ್ ಇದೆ, ಅದು ಫ್ರೀಸ್ ಆಗಿದೆ. ಮತ್ತು ಮೀಲ್ MDM ಮಿಲ್ಕ್ ಇವುಗಳ ಹಿಂದೆ ಇರತಕ್ಕಂಥ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡ್ತೇನೆ. ಮಿಲ್ಕ್ದು ಬ್ಲೂ ಕಲರ್ನಲ್ಲಿ ಬಂತು ರೈಟ್ ಮಾರ್ಕು, ಮತ್ತು ಮೀಲ್ದು ಗ್ರೀನ್ ಕಲರ್ನಲ್ಲಿ ರೈಟ್ ಮಾರ್ಕ್ ಬಂತು. ಕೆಳಗಡೆ ಇಲ್ಲೇನು ಸ್ಟೂಡೆಂಟ್ಸ್ ಇದ್ದಾರೆ ಅವ್ರ ಮುಂದೆ ಬಾಕ್ಸ್ಗಳಿವೆ. ನಿತ್ಯ ಇವರ ಒಂದು ಸ್ಕ್ವೇರ್ ಬಾಕ್ಸನ್ನು ಹೇಗೆ ನಾವು ಎನೇಬಲ್ ಮಾಡ್ತಿದ್ದೇವೋ, ಸೊ ಅದಕ್ಕೋಸ್ಕರ ಅಟೆಂಡೆನ್ಸ್ ಫಿಲ್ ಮಾಡಲಿಕ್ಕೆ ಪ್ರೆಸೆಂಟು ಮಿಲ್ಕ್ MDM ಮತ್ತು ಮಿಲ್ಕ್ ಅಟೆಂಡೆನ್ಸ್ ಫಿಲ್ ಮಾಡಲು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಬಟ್ ಇವು ಯಾವ ಸ್ಕ್ವೇರ್ ಬಾಕ್ಸ್ ಏನಾಗ್ತಾ ಇಲ್ಲ, ಚೆಕ್ ಬಾಕ್ಸ್ ರೈಟ್ ಮಾರ್ಕು ಬರ್ತಾ ಇಲ್ಲ, ಫ್ರೀಸ್ ಆಗಿರುತ್ತದೆ. ಸೊ ಈ ಪ್ರಾಬ್ಲಮ್ಗೆ ಸಂಬಂಧಿಸಿದಂತೆ ಈಗ ತಾನೇ ಮಾನ್ಯ ನಿರ್ದೇಶಕರು ಮಧ್ಯಾಹ್ನ ಉಪಹಾರ ಯೋಜನೆ ಬೆಂಗಳೂರವರ ಗೂಗಲ್ ಮೀಟ್ನಲ್ಲಿ ಏನು ತಿಳಿಸಿದ್ದಾರೆ, ನಿರ್ದೇಶನ ಕೊಟ್ಟಿದ್ದಾರೆ. ಇನ್ನು ಮುಂದೆ SATS MDM ಹಾಜರಾತಿ ದಾಖಲಿಸುವ ಮೊದಲು ಶೈಕ್ಷಣಿಕ ನಿರ್ವಹಣೆಗೆ ಇರತಕ್ಕಂಥ SATSಗೆ ಲಾಗಿನ್ ಆಗಿ ಅಲ್ಲಿ ಹಾಜರಾದ ವಿದ್ಯಾರ್ಥಿಗಳನ್ನು ಮಾಹಿತಿಯನ್ನು ನಮೂದು ಮಾಡಿ, ಅಲ್ಲಿ ನಮೂದು ಮಾಡಿದ ಮೇಲೆ ಮಾಹಿತಿ SATS MDM ಲಾಗಿನ್ಗೆ ಡಿಸ್ಪ್ಲೇ ಆಗ್ತದೆ. ನಂತರ MDM ಮತ್ತು ಮಿಲ್ಕ್ ಸ್ವೀಕರಿಸಿದ ಮಕ್ಕಳ ಮಾಹಿತಿಯನ್ನು ಭರ್ತಿ ಮಾಡಿ, ನಂತರ SNF ಸೇವ್ ಮಾಡಿ ಭರ್ತಿ ಮಾಡಿ ಅಂತಕ್ಕಂತಹ ಮೆಸೇಜನ್ನು ಕಳುಹಿಸಿರುತ್ತಾರೆ. ಸೊ ಈ ಒಂದು ನಿರ್ದೇಶನದ ಪ್ರಕಾರ ನಾನೀಗ ಏನು ಮಾಡ್ತಾ ಇದ್ದೇನೆ, ಪ್ಲೇಸ್ಟೋರ್ಗೆ ಬರ್ತೇನೆ. ಅದನ್ನೇ ಪ್ಲೇಸ್ಟೋರ್ನಲ್ಲಿ ಸರ್ಚ್ನಲ್ಲಿ SATS ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ. SATS ಅಂತ ಟೈಪ್ ಮಾಡ್ಕೊಳ್ಳಿ, ಸರ್ಚ್ ಕೊಡಿ. ಸೊ SATS ಕರ್ನಾಟಕ ICT ಇನ್ಫ್ರಾಕಾನ್ ಎಜುಕೇಷನ್ ಅಂತಕ್ಕಂಥ ಒಂದು ಆ್ಯಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. SATS ಕರ್ನಾಟಕ ಆ್ಯಪ್ ಇನ್ಸ್ಟಾಲ್ ಆಗ್ತಾ ಇದೆ. ಇನ್ಸ್ಟಾಲಿಂಗ್ ಅಂತ ಬರ್ತಾ ಇದೆ. ಓಪನ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಪರ್ಮಿಷನ್ಸ್ ಕೇಳ್ತದೆ, ಅಲೌ ಕೊಡಿ. ಚೂಸ್ ಲಾಗಿನ್ ಯೂಸರ್ ಅಂತ ಇದೆ, SATS ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ನೋಡಬಹುದು ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ನಲ್ಲಿ ನಿಮ್ಮ ಸ್ಕೂಲ್ STSನ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಕೊಟ್ಟರು. ರೆಡ್ ಕಲರ್ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗಿ SATS ಆ್ಯಪ್ನ ಹೋಮ್ ಪೇಜ್ಗೆ ಬನ್ನಿ. ನಾವೀಗ ಲಾಗಿನ್ ಆಗಿದ್ದೇವೆ. ನೋಡಬಹುದು ಮೇಲ್ಗಡೆ ನಮ್ಮ ಸ್ಕೂಲ್ ನೇಮ್ ಇದೆ, ಇಲ್ಲಿ ಸ್ಟೂಡೆಂಟ್ಸು ಟೀಚರ್ಸ್ ಎಲ್ಲ ನಂಬರ್ 0 ಇದೆ. ಸೊ ಈಗ ನಾವು ಡೇಟಾವನ್ನು ಡೌನ್ಲೋಡ್ ಮಾಡ್ಕೊಳ್ಳಲಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ, ಸಿಂಕ್ ಡೇಟಾ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲೋಡ್ ಮಾಸ್ಟರ್ ಡೌನ್ಲೋಡ್ ಮಾಸ್ಟರ್ ಇದೆ, ಡೌನ್ಲೋಡ್ ಮಾಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಇಲ್ಲಿ ಡೌನ್ಲೋಡ್ ಡೇಟಾ ಕ್ಲಿಕ್ ಮಾಡಿ. ಡೇಟಾ ಡೌನ್ಲೋಡಿಂಗ್ ಕಂಪ್ಲೀಟ್ ಅಂತ ಬರ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ ಈಗ ಸ್ಟೂಡೆಂಟ್ಸು ಮತ್ತು ಟೀಚರ್ಸಲ್ಲಿ ಟೀಚರ್ಸ್ ಸಂಖ್ಯೆ ತೋರಿಸ್ತಿರ್ತದೆ, ಮತ್ತು ಸ್ಟೂಡೆಂಟ್ಸಲ್ಲಿ ಸ್ಟೂಡೆಂಟ್ ಸ್ಟ್ರೆಂಗ್ತನ್ನು ನೋಡಬಹುದಾಗಿರುತ್ತದೆ. ಸ್ಟೂಡೆಂಟ್ ಅಟೆಂಡೆನ್ಸನ್ನು ಕೊಡೋಣ. ಸ್ಟೂಡೆಂಟ್ ಅಟೆಂಡೆನ್ಸನ್ನು ಫಿಲ್ ಮಾಡಲು ಸ್ಟೂಡೆಂಟ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ, ಸ್ಟ್ಯಾಂಡರ್ಡ್ ತೋರಿಸುತ್ತೆ. ಫಿಲ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ, ಸ್ಟ್ಯಾಂಡರ್ಡ್ನಲ್ಲಿರ್ತಕ್ಕಂಥ ಸ್ಟೂಡೆಂಟ್ಗಳ ಲಿಸ್ಟ್ ಬರ್ತದೆ. ಇಲ್ಲಿ ಒಂದು ಸ್ಕ್ವೇರ್ ಬಾಕ್ಸ್ ಇದೆ, ಒಂದು ಇನ್ ಸ್ಕೂಲ್ ಪ್ರಿಮೈಸಸ್ ಅಂತ ಇದೆ, ಇನ್ನೊಂದು ಆನ್ಲೈನ್ ಅಂತ ಇದೆ. ಈಗ ನಾವು ಇನ್ನು ಪ್ರಿಮೈಸಸ್ಗೆ ಸಂಬಂಧಿಸಿದಂತೆ ಇಲ್ಲಿ ಒಂದೇನು ಬಾಕ್ಸ್ಗಳಿವೆ, ಅದರಲ್ಲಿ ಈ ಒಂದು ಸ್ಟೂಡೆಂಟ್ಸ್ಗಳಿಗೆ ಅಟೆಂಡೆನ್ಸನ್ನು ಕೊಡಬೇಕು. ನಂತರ ಇಲ್ಲಿ ಸಬ್ಮಿಟ್ ಅಂತಕ್ಕಂಥ ಒಂದು ಅಕ್ಷರಗಳ ಮೇಲೆ ಕ್ಲಿಕ್ ಮಾಡಿ, ಇದೇ ರೀತಿ ನಿಮ್ಮ ಶಾಲೆಯಲ್ಲಿರುವ ಎಲ್ಲ ತರಗತಿಗಳ ಅಟೆಂಡೆನ್ಸನ್ನು ಫಿಲ್ ಮಾಡಿ. ಎಲ್ಲ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಅಟೆಂಡೆನ್ಸ್ ಫಿಲ್ ಮಾಡಿದ ಮೇಲೆ ಬ್ಯಾಕ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ, ಸಿಂಕ್ ಡೇಟಾ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಟೂಡೆಂಟ್ ಡೈಲಿ ಅಟೆಂಡೆನ್ಸ್ ಸಿಂಕ್ ನೀಡೆಡ್ ರೆಡ್ ಕಲರ್ ಬಟನ್ ಮುಂದೆ ಇರ್ತಕ್ಕಂಥ ಸ್ಕ್ವೇರ್ ಬಾಕ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಪ್ಲೋಡ್ ಡೇಟಾ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ನೋಡಬಹುದು ಡೇಟಾ ಸಿಂಕ್ರೊನೈಸ್ಡ್ ಸಕ್ಸಸ್ಫುಲಿ ಅಂತ ಬಂತು. ಓಕೆ ಮೇಲೆ ಕ್ಲಿಕ್ಕನ್ನು ಮಾಡಿ. ಈಗ ಬ್ಯಾಕ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ಈಗ ನಾವು ಏನು ಮಾಡೋದು, SATS ಆ್ಯಪ್ನಲ್ಲಿ ಸ್ಟೂಡೆಂಟ್ ಅಟೆಂಡೆನ್ಸನ್ನು ಫಿಲ್ ಮಾಡಿದ್ದೇವೆ. ಇಲ್ಲಿ ಇದೀಗ ಬಂದ ಸೂಚನೆ ಪ್ರಕಾರ SATS ಆ್ಯಪ್ನಲ್ಲಿ ಅಟೆಂಡೆನ್ಸನ್ನು ಫಿಲ್ ಮಾಡಿದೆ. ನಂತರ ನಾವು MDM ಆ್ಯಪ್ಗೆ ಬಂದು ಮಿಲ್ಕ್ ಮತ್ತು MDM ಮೀಲ್ ಅಟೆಂಡೆನ್ಸನ್ನು ಫಿಲ್ ಮಾಡಲು ತಿಳಿಸಿರುತ್ತಾರೆ. ಸೊ ಇದರ ಪ್ರಕಾರ ನಾನೀಗ SATS MDM ಆ್ಯಪ್ಗೆ ಬರ್ತೇನೆ. ಮೇಲುಗಡೆ ಸ್ಕೂಲ್ ನೇಮ್ ಇದೆ ಮತ್ತು MDM ಬೆನಿಫಿಷರೀಸ್ ಅಟೆಂಡೆನ್ಸನ್ನು ಫಿಲ್ ಮಾಡಲು MDM ಬೆನಿಫಿಷರೀಸ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಸ್ಟ್ಯಾಂಡರ್ಡ್ ಬಂತು, ಫಿಲ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಬಹುದು ಇಲ್ಲಿ ಅಟೆಂಡೆನ್ಸು ಫ್ರೀಸ್ ಆಗಿದೆ ಮತ್ತು ವೈಟ್ ರೈಟ್ ಮಾರ್ಕ್ ಕೂಡ ಬಂದಿದೆ. ಆಮೇಲೆ ಮೀಲು MDM ಮಿಲ್ಕ್ MDM ಇದೆ. ಆಮೇಲೆ ಇಲ್ಲಿ ಕೆಳಗಡೆ ವಿದ್ಯಾರ್ಥಿಗಳ ಮುಂದೆ ಇರತಕ್ಕಂಥ 3 ಬಾಕ್ಸ್ಗಳಲ್ಲಿ ಮೊದಲನೇ ಬಾಕ್ಸು ಅಟೆಂಡೆನ್ಸು ಪ್ರೆಸೆಂಟ್ ಏನಾಗಿದೆ ಫ್ರೀಸ್ ಆಗಿದೆ, ಮತ್ತು ಅಲ್ಲಿ ರೈಟ್ ಮಾರ್ಕ್ ಕೂಡ ಬಂದಿದೆ. ಏಕೆಂದರೆ ಈಗ ಆಲ್ರೆಡಿ ವಿದ್ಯಾರ್ಥಿಗಳು ಒಂದು ಅಟೆಂಡೆನ್ಸನ್ನು ನಾವು SATS ಆ್ಯಪಲ್ಲಿ ಫಿಲ್ ಮಾಡಿದ್ದೇವೆ. ಸೊ ಅಲ್ಲಿ ನಾವು ಈ ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಕ್ಕಂಥ ಅಟೆಂಡೆನ್ಸು ಈ ಆ್ಯಪಲ್ಲಿ ಆ ವಿದ್ಯಾರ್ಥಿಗಳ ಅಟೆಂಡೆನ್ಸ್ ಡೇಟಾ ಫೆಚ್ ಆಗಿದೆ. ಅದಕ್ಕೋಸ್ಕರ ಇಲ್ಲಿ ಏನಾಗಿದೆ, ಅವರ ಒಂದು ಅಟೆಂಡೆನ್ಸಲ್ಲಿ ರೈಟ್ ಮಾರ್ಕ್ ಬಂದಿರುತ್ತದೆ ಮತ್ತು ಅದು ಫ್ರೀಸ್ ಆಗಿದೆ. ಮತ್ತು ಮೀಲ್ ಹಾಗೂ ಮಿಲ್ಕ್ ಇದರ ಒಂದು ಅಟೆಂಡೆನ್ಸನ್ನು ಫಿಲ್ ಮಾಡಲು ಸ್ಕ್ವೇರ್ ಬಾಕ್ಸ್ಗಳನ್ನು ಕ್ಲಿಕ್ ಮಾಡಿ, ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡಿ.
ಈಗ ಡು ಯು ವಾಂಟ್ ಟು ಸಬ್ಮಿಟ್ ಅಟೆಂಡೆನ್ಸ್ ಅಂತ ಕೇಳ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಇದೇ ರೀತಿ ನಿಮ್ಮ ಶಾಲೆಯಲ್ಲಿರುವ ಎಲ್ಲ ತರಗತಿ ವಿದ್ಯಾರ್ಥಿಗಳ ಮೇಲ್ ಮತ್ತು ಎಮ್ ಡಿ ಎಮ್ ಮೇಲ್ ಹಾಗೂ ಮೇಲ್ ಅಟೆಂಡೆನ್ಸ್ ಕೊಡಿ. ಎಲ್ಲ ಸ್ಟ್ಯಾಂಡರ್ಡ್ ಅಟೆಂಡೆನ್ಸನ್ನು ಫಿಲ್ ಮಾಡಿದ ಮೇಲೆ 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ, ಸಿಂಕ್ ಮೇಲೆ ಕ್ಲಿಕ್ ಮಾಡಿ, ಡೈಲಿ ಎಮ್ ಡಿ ಎಮ್ ಮೇಲೆ ಬಿಸಿನೆಸ್ ವಿತ್ ಅಟೆಂಡೆನ್ಸ್ ಸಿಂಕ್ ನೀಡಿ ರೆಡ್ ಕಲರ್ ಮುಂದೆ ಇರತಕ್ಕಂಥ ಸ್ಕ್ವೇರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಮಾರ್ಕ್ ಬರ್ತದೆ. ಈಗ ಅಪ್ಲೋಡ್ ಡೇಟಾ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ನೋಡ್ಬೋದು ಡೇಟಾ ಸಿಂಕ್ರೊನೈಸ್ಡ್ ಸಕ್ಸಸ್ಫುಲಿ ಅಂತ ಬಂತು. ಓಕೆ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, SNF ಎಂಟ್ರಿ ಮೇಲೆ ಕ್ಲಿಕ್ ಮಾಡಿ, ಡೇಟ್ ಇದೆ ಕೆಳಗಡೆ ಸೆಲೆಕ್ಟ್ ಸ್ಟ್ಯಾಂಡರ್ಡ್ನಲ್ಲಿ ಸ್ಟ್ಯಾಂಡರ್ಡ್ ಮೇಲೆ ಸೆಲೆಕ್ಟ್ ಸ್ಟ್ಯಾಂಡರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ತೋರಿಸ್ತಕ್ಕಂಥ ಸ್ಟ್ಯಾಂಡರ್ಡ್ನಲ್ಲಿ ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಸ್ಟೂಡೆಂಟ್ ಲಿಸ್ಟ್ ಬರ್ತದೆ. ಈ ಸ್ಟೂಡೆಂಟ್ಸ್ಗಳಿಗೆ SNF ಸೆಲೆಕ್ಟ್ ಮಾಡಿ ರೇಡಿಯೋ ಬಟನನ್ನು ಡೀಟೇಲ್ಸನ್ನು ಫಿಲ್ ಮಾಡಿ ಸಬ್ಮಿಟ್ ಅಂತ ಕೊಡಿ. SNF ಅಟೆಂಡೆನ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ಇದೇ ರೀತಿ ಶಾಲೆಯಲ್ಲಿರುವ ಉಳಿದ ತರಗತಿಗಳ ವಿದ್ಯಾರ್ಥಿಗಳಿಗೆ SNF ಡೀಟೇಲ್ಸನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಿ. ಸೊ ನೋಡಬಹುದು ಇಲ್ಲಿ ಹೋಮ್ ಪೇಜ್ಗೆ ಬಂದಾಗ ಮತ್ತೆ ಇಲ್ಲಿ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ಐಟಮ್ ಡ್ಯಾಶ್ಬೋರ್ಡ್ನಲ್ಲಿ ಟೋಟಲ್ ಇರೋದು ಟೋಟಲ್ ಸ್ಟೂಡೆಂಟ್ ಅಟೆಂಡೆನ್ಸ್, ಟೋಟಲ್ ಸ್ಟೂಡೆಂಟ್ ಮಿಲ್ಕ್ ರಿಸೀವ್ಡ್ ಮತ್ತು ಟೋಟಲ್ ಸ್ಟೂಡೆಂಟ್ಸ್ MDM ರಿಸೀವ್ಡ್ ಮಾಡಿರ್ತಕ್ಕಂಥ ಸ್ಟೂಡೆಂಟ್ ಸ್ಟ್ರೆಂತ್ ಅನ್ನ ನೋಡಬಹುದಾಗಿರುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಶನ್ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.